ಸೊ ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿದೆ ಅನ್ಕೊಂಡೆ ಹಾಗೇನೆ. ಪರ್ಸ್ನಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಇದನ್ನು. ಅದು ಏನಕ್ಕೆ ಅನ್ನೋದ್ರ ಬಗ್ಗೆ, KVN ಪ್ರೊಡಕ್ಷನ್ಸ್ ಬಗ್ಗೆ ಆ್ಯಂಡ್ ಯಶ್ ಅವರ ಬಗ್ಗೆನೂ ಮುಂದೆ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ಟೀಮ್ ಕಡೆಯಿಂದ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಬಂದ್ಬಿಡೋಣ ಬನ್ನಿ. ಸೊ ಮಾರ್ಚ್ 19ಕ್ಕೆ ರಿಲೀಸ್ ಆಗಬೇಕಾಗಿದ್ದಂಥ ಟಾಕ್ಸಿಕ್ ಸಿನಿಮಾ ಈಗ ಪೋಸ್ಟ್ಪೋನ್ ಆಗಿ ಜೂನ್ 4ಕ್ಕೆ ರಿಲೀಸ್ ಆಗ್ತಾ ಇದೆ ಇದೇ ವರ್ಷ. ಇಲ್ಲಿಂದ ಮತ್ತೊಂದು 3 ತಿಂಗಳು, 3 ವರ್ಷನೇ ಕಾದಿದ್ದೀವಂತೆ, 3 ತಿಂಗಳು ಕಾಯೋಕೇನು ಅನ್ನೋ ಮಾತುಗಳು ಇದೆ. ದಟ್ಸ್ ಫೈನ್, ಬಿಕಾಸ್ ಈಗ ಬರ್ತಿರೋಂಥ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೂ ಇದಾಗತ್ತೆ, ವಿಚ್ ಐ ಡೋಂಟ್ ಸಪೋರ್ಟ್. ಯಾಕಂದರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀರಾ ಅಂದರೆ ಅದರ ಸುತ್ತ ಹಲವಾರು ವಿಷಯಗಳು ನಡೆದಿರುತ್ತೆ ಇಂಡಸ್ಟ್ರಿನಲ್ಲಿ, ಸ್ಪೆಷಲಿ ವೆನ್ ಇಟ್ಸ್ ಅ ಪ್ಯಾನ್ ಇಂಡಿಯನ್ ಫಿಲಮ್. ಇಡೀ ಇಂಡಿಯಾದಲ್ಲಿರುವಂಥ ಇಂಡಸ್ಟ್ರಿಗಳು ಕೂಡ ಆ್ಯಂಡ್ ಈಗಿನ OTTಗಳು ಕೂಡ ಒಂದು ಸ್ಕೆಡ್ಯೂಲ್ನ ಮಾಡ್ಕೊಂಡಿರ್ತವೆ. ಈ ವಾರ ಇದಕ್ಕಾಗಿ ನಾವು ತೊಂದರೆ ಮಾಡ್ಕೊಳ್ಬಾರ್ದು ಅನ್ನೋ ಥರ. ಈವನ್ ನಮ್ಮಲ್ಲೇ ಎಷ್ಟೋ ಸಣ್ಣ ಸಿನಿಮಾಗಳು ಈ ರೀತಿ ದೂರ ಉಳಿದಿರ್ತವೆ ಆ ಡೇಟಿಂದ, ಆ ತಿಂಗಳಿನಿಂದ. ಬಟ್ ಯಾವಾಗ ಇಲ್ಲಿನ ಪ್ಲ್ಯಾನ್ ಚೇಂಜ್ ಆಗುತ್ತೆ ಮತ್ತೆ ಅವರು ರೀಶಫಲ್ ಆಗಬೇಕಾಗತ್ತೆ. ಸೊ ಇದು ಪರ್ಸ್ನಲಿ ನನಗಿಷ್ಟ ಆಗಲ್ಲ. ಯಶ್ ಅವರು, ರಿಷಬ್ ಅವರು ಆ್ಯಂಡ್ ನಾನಿ ಅವರು ಕೂಡ ಇದನ್ನು ಬಿಲೀವ್ ಮಾಡ್ತಾರೆ, ಡೇಟ್ ಹೇಳಬಾರ್ದು ಮುಂಚೆನೇ, ಬಟ್ ಒಂದು ಸಾರಿ ಅನೌನ್ಸ್ ಆಯ್ತಂದರೆ ಅಲ್ಲಿಗೆ ಬರಲೇಬೇಕು ಅಂತ. ಬಟ್ ಈ ಸಾರಿ ಅದನ್ನು ನಾನಿನ್ನೂ ತಪ್ಪಿದ್ದಾರೆ ಆ್ಯಂಡ್ ಯಶ್ ಅವರು ಕೂಡ ತಪ್ಪಿದ್ದಾರೆ ಈಗ. ಆ್ಯಂಡ್ ಯಾಕೆ ತಪ್ಪಿದ್ದಾರೆ ಅನ್ನೋದಕ್ಕೆ ಅವರು ತಿಳಿಸಿರೋ ರೀಸನ್ ಏನು ಅಂದರೆ, ಮಿಡಲ್ ಈಸ್ಟ್ನಲ್ಲಿ ಅಂದರೆ ಸೌದಿ ಅರೇಬಿಯಾ, ಇರಾನ್, ಇರಾಕ್, ಇಸ್ರೇಲ್, UAE ಹೀಗೆ ಆ ಪ್ರದೇಶದಲ್ಲಿ ಈಗ ಸದ್ಯಕ್ಕೆ ಯುದ್ಧ ನಡೀತಾ ಇದೆ. ಸೊ ಅಲ್ಲಿನ ವಹಿವಾಟು ನಡೀತಿಲ್ಲ ಆ್ಯಂಡ್ ಟಾಕ್ಸಿಕ್ನ ಮೊದಲಿಂದ ಪ್ರಿಪೇರ್ ಮಾಡಿರೋದು ಗ್ಲೋಬಲ್ ಆಡಿಯನ್ಸ್ನ ರೀಚ್ ಮಾಡಿಸ್ಬೇಕು ಅಂತ. ಅದನ್ನು ಬರೆದಿರೋದ್ರಿಂದ ಹಿಡಿದು ಅದರ ಟ್ರೀಟ್ಮೆಂಟ್ ತನಕನೂ ಇಲ್ಲಿನ ಹಾಗೆ ಅಲ್ಲಿನ ಎಲ್ಲ ಪ್ರೇಕ್ಷಕರಿಗೂ ಸಿನಿಮಾ ಸಲ್ಲಬೇಕು ಅನ್ನೋ ರೀತಿಯೇ ಪ್ಲ್ಯಾನ್ ಆಗಿದೆ. ಆ್ಯಂಡ್ ಸಿನಿಮಾ ಸೈಮಲ್ಟೇನಿಯಸ್ ಆಗಿ ಕನ್ನಡ ಹಾಗೆ ಇಂಗ್ಲೀಷ್ನಲ್ಲೂ ಕೂಡ ಶೂಟ್ ಆಗಿದೆ. ಈ ವಿಷಯ ನಿಮಗೆ ಗೊತ್ತೇ ಇರುತ್ತೆ. ಇಂಗ್ಲೀಷ್ನಲ್ಲೂ ಶೂಟ್ ಮಾಡಿದ್ದಾರೆ ಸಿನಿಮಾವನ್ನು ಆ ಪರ್ಪಸ್ನ ಮೊದಲೇ ತಲೆಯಲ್ಲಿ ಇಟ್ಕೊಂಡು. ಸೊ ಅಲ್ಲಿನ ಮಾರ್ಕೆಟ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಅದು ಈ ಮಾರ್ಚ್ 19 ಡೇಟ್ನಲ್ಲಿ ರೀಚ್ ಆಗೋಕ್ಕಾಗಲ್ಲ, ಆದ್ದರಿಂದ ಅದನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸಿನಿಮಾದ ವರ್ಕ್ ಕಂಪ್ಲೀಟ್ ಆಗಿಲ್ಲ ಅಥವಾ VFX ಕೆಲಸ ಬಾಕಿ ಇದೆ, ಬೆಟರ್ ಔಟ್ಪುಟ್ಗೆ ಈ ಥರದ ಯಾವುದೇ ರೀಸನ್ಸ್ನ ತಿಳಿಸಿಲ್ಲ. ಸೊ ಮೇಯ್ನ್ ರೀಸನ್ ಈ ಯುದ್ಧನೇ ಅನ್ನೋ ಥರ ಹೇಳಿದ್ದಾರೆ, ವಿಚ್ ಈಸ್ ಫೇರ್. ಬಿಕಾಸ್ ಆ ಮಾರ್ಕೆಟ್ನ ಸುತ್ತ ಒಂದಷ್ಟು ವರ್ಕ್ ನಡೆದಿರುತ್ತೆ, ಕೊಲಾಬ್ರೇಷನ್ಸ್ ಆಗಿರುತ್ತೆ ಡಿಸ್ಟ್ರಿಬ್ಯೂಷನ್ಸ್ಗೆ ಅಂತ. ಯಶ್ ಅವರು ಅದರ ಬಗ್ಗೆ ಇಂಟರ್ವ್ಯೂನಲ್ಲೂ ಹೇಳಿದ್ರು ಕೂಡ, ಆ ಕಡೆಯ ಸಿನಿಮಾ ವರ್ಲ್ಡ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗಿದ್ದೆ ಅನ್ನೋ ಥರ. ಆ್ಯಂಡ್ ಹೀ ಈಸ್ ನೋನ್ ಫಾರ್ ದೋಸ್ ಕೊಲಾಬ್ರೇಷನ್ಸ್. ಇದು ಒಂದು. ಬಟ್ ಹೊರಗಿನಿಂದ ನೋಡಿದಾಗ ಡೆಫಿನೆಟ್ಲಿ, ಸ್ಪೆಷಲಿ ಈ ಥರದ ಕಾರಣನ ನೋಡಿದಾಗ ನಮ್ಮಲ್ಲಿರೋ ಗಾದೆ ಮಾತು ರೀತಿ ಹರ್ಷದ ಕೂಳಿಗೆ ವರ್ಷದ ಕೂಳನ್ನು ಬಿಡಬಾರ್ದಲ್ವಾ ಅಂತ ಅನಿಸುತ್ತೆ. ಬಟ್ ಅಗೇನ್ ಆ ಥಾಟ್ ಬರೋ ಅಷ್ಟರಲ್ಲೇನೆ ಈ ಡಿಸಿಷನ್ ಸರಿ ಇದೆ ಅಂತ ಹೇಳೋದೆ ಈ ಕ್ಲಾಶ್. ಪರ್ಸ್ನಲಿ ಈ ಕ್ಲಾಶ್ ಇಷ್ಟ ಇರಲಿಲ್ಲ ವಿತ್ ಧುರಂಧರ್ 2. ಅದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ, ನೋಡಿಲ್ಲ ಅಂದರೆ ನೋಡಿ. ಬಿಕಾಸ್ ಎರಡೂ ಸಿನಿಮಾಗಳನ್ನು ಕೆಳಗೆ ದಬ್ಬೋ ರೀತಿ ವಿಷಯಗಳು ನಡೆಯೋದಕ್ಕೆ ಶುರು ಆಗಿದ್ವು ಆಲ್ರೆಡಿ ಎರಡೂ ಕಡೆಯಿಂದನೂ, ವಿಚ್ ಡಸಂಟ್ ಹೆಲ್ಪ್. ಸೊ ಇದರಿಂದ ಈಗ ಮುಕ್ತಿ ಸಿಕ್ಕಿದೆ ಅಂತ ಹೇಳ್ಬೋದು ನಮ್ಮಂಥ ಮೂವಿ ಬಫ್ಗಳಿಗೆ. ಬಿಕಾಸ್ ಇದು ಎಲ್ಲೆಲ್ಲಿಗೂ ಹೋಗೋ ಸಾಧ್ಯತೆ ಇತ್ತು, ಅಗ್ಲಿ ಆಗ್ತಾ ಇತ್ತು. ಬಿಕಾಸ್ ಧುರಂಧರ್ 2 ಈಸ್ ನಾಟ್ ಜಸ್ಟ್ ಅನದರ್ ಫಿಲ್ಮ್, ಅಲ್ಲಿ ಪೊಲಿಟಿಕ್ಸ್ ಇದೆ ಆ್ಯಂಡ್ ಪ್ಯಾಟ್ರಿಯಾಟಿಸಮ್ ಕೂಡ ಇದೆ. ಸೊ ಇವೆರಡು ಇದ್ದಾಗ ಏನಾಗುತ್ತೆ ಅನ್ನೋದು ನಿಮಗೂ ಗೊತ್ತೇ ಇದೆ. ಸೊ ಅದು ಎರಡು ಸಿನಿಮಾಗಳಿಗೂ ಹೆಲ್ಪ್ ಮಾಡಲ್ಲ. ಸೊ ರೀಸನ್ ಏನೇ ಕೊಟ್ಟಿರ್ಬೋದು, ಬಟ್ ಈ ಮೂವ್ ಏನಿದೆ ಪೋಸ್ಟ್ಪೋನ್ ಮಾಡ್ಕೊಂಡಿರೋದು, ದಿಸ್ ಇಸ್ ಗುಡ್ ಅಂತ ಹೇಳ್ತೀನಿ. ಇದರಿಂದ ಟಾಕ್ಸಿಕ್ಗೆ ಒಳ್ಳೆಯದೇ ಆಗುತ್ತೆ, ಎಸ್ಪೆಷಲಿ ಓಪನಿಂಗ್ಸ್ನ ವಿಷಯದಲ್ಲಿ ಅಂತ ಹೇಳ್ತೀನಿ. ಬಿಕಾಸ್ ಮೊದಲಿಂದ ನಾನು ಹೇಳ್ಕೊಂಡು ಬಂದಿರೋ ಹಾಗೆ ನಾನೇನೆ ಪರ್ಸ್ನಲಿ ಧುರಂಧರ್ 2ಗೆ ಜಾಸ್ತಿ ಎಕ್ಸೈಟ್ ಆಗಿದ್ದೀನಿ ದ್ಯಾನ್ ಟಾಕ್ಸಿಕ್. ಆ್ಯಂಡ್ ಈ ಥರ ನಂತರ ಹಲವಾರು ಜನ ಇರ್ತಾರೆ. ಸೊ ಈ ಫ್ಯಾನ್ಸ್ ಅನ್ನೋದನ್ನು ಸೈಡ್ಗೆ ಇಟ್ಟರೆ, ನಾರ್ಮಲಿ ನ್ಯೂಟ್ರಲ್ಸ್ ಅಂತ ಏನಿರ್ತಾರೆ, ಮೂವಿ ಬಫ್ಗಳು ಅಂತ ಏನಿರ್ತಾರೆ, ಅವರು ಅಕ್ರಾಸ್ ಇಂಡಿಯಾ ಸ್ವಲ್ಪ ಧುರಂಧರ್ 2ಗೆ ಹೆಚ್ಚು ಪ್ರಿಫರೆನ್ಸ್ ಕೊಡೋ ಸಾಧ್ಯತೆ ಇದೆ. ಆ್ಯಂಡ್ ದಟ್ಸ್ ಅ ಫ್ಯಾಕ್ಟ್. ಯಾಕಂದರೆ ಟಾಕ್ಸಿಕ್ನಿಂದ ಬಂದಿರುವಂಥ ಕಾಂಟೆಂಟ್ಸ್ ಏನಿದಾವೆ ಈಗ ಅವು ಅಂಥ ಸದ್ದನ್ನು ಮಾಡಿಲ್ಲ. ಆ್ಯಂಡ್ ಯಶ್ ಅವರ ಆ ಲುಕ್ ಏನಿತ್ತು ಅದು ಒಂದು ಆಶ್ಚರ್ಯಪಡಿಸಿತ್ತು ನನ್ನನ್ನು ಕೂಡ. ಆ್ಯಂಡ್ ಒಂದಷ್ಟು ಡಿಸ್ಕಷನ್ಸ್ನ ಹುಟ್ಟಾಕಿತ್ತು. ಬಿಟ್ಟರೆ ಆ ಬಜ್ ಅನ್ನೋದಾಗಲಿ, ಆರ್ಗ್ಯಾನಿಕಲಿ ಸಿನಿಮಾಗೆ ಜನ ಎಕ್ಸೈಟ್ ಆಗಿದ್ದಾರೆ ಅನ್ನೋದಾಗಲಿ ಅದು ಕಂಡಿಲ್ಲ. ಬಿಕಾಸ್ ಆ ರೀತಿ ಇಂಪ್ರೆಸ್ ಮಾಡಿರಲಿಲ್ಲ ಇಲ್ಲಿ ತನಕ ಬಂದಂಥ ಕಾಂಟೆಂಟ್ಗಳು. ಸೊ ಆರ್ಗ್ಯಾನಿಕ್ ಪುಲ್ ಅಂತ ಅನ್ನೋದೇನಿರುತ್ತೆ ಅದನ್ನು ಅವರು ಗಳಿಸ್ಕೊಳ್ಬೇಕಿತ್ತು ಮೂವಿ ಟೀಮ್ ಅವರು. ಆ್ಯಂಡ್ ಐ ವಾಸ್ ವೈಟಿಂಗ್ ಫಾರ್ ದಟ್. ಆ ಸಾಂಗ್ಸ್ ಆಗಲಿ ಅಥವಾ ಟ್ರೈಲರ್ಗೆ ಆಗಲಿ. ಬಟ್ ಯಾವಾಗ ಹಾಡನ್ನು ಬರೀ ಲಿರಿಕಲಿ ಬಿಟ್ಟರೋ, ಅದನ್ನು ಒಂದಷ್ಟು ಪ್ರಮೋಟ್ ಮಾಡೋದಕ್ಕೂ ಕೂಡ ನೋಡಲಿಲ್ವೋ, ಆವಾಗ ಅರ್ಥ ಆಯಿತು, ಓಕೆ ಈಗ ಸಿನಿಮಾ ಬರ್ತಾ ಇಲ್ಲ ಮೇ ಬಿ ಅಂತ. ಬಿಕಾಸ್ ಯಶ್ ಈಸ್ ನಾಟ್ ಸಮ್ಮನ್ ಎಲ್ಲದೂ ನಡೆದು ಬಿಡುತ್ತೆ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಹಾಗೆ ಅವ್ರು ಇರಲ್ಲ. ಅವ್ರ ಕಡೆಯಿಂದ ಒಂದಷ್ಟು ಎಫರ್ಟನ್ನು ಹಾಕ್ತಾರೆ, ಸ್ಪೆಷಲಿ ಈ ಪ್ರಮೋಷನ್ಸ್ನಲ್ಲಿ. ಬಟ್ ಅದು ಯಾವಾಗ ಆಗಲಿಲ್ಲ ಆವಾಗ ಅರ್ಥ ಆಯಿತು, ಓಕೆ ಸಿನಿಮಾ ಬರ್ತಾ ಇಲ್ಲ 19th ಅಂತ. ಆ್ಯಂಡ್ ಅದು ಅನಿಸಿ 2 ದಿನಕ್ಕೇ ಈ ಪೋಸ್ಟ್ಪೋನ್ ನ್ಯೂಸ್ ಬಂದಿದೆ. ಐ ಫೆಲ್ಟ್ ಇನ್ನೊಂದು ರಿಲೀಸ್ ಡೇಟ್ನ ಈಗಲೇ ಅನೌನ್ಸ್ ಮಾಡಲ್ಲ ಅಂತ, ಬಟ್ ಮಾಡಿದ್ದಾರೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸಿಚುವೇಶನ್ಸ್ ಅವರು ಆ ಡೇಟ್ಗೆ ಬರಲೇಬೇಕಾಗತ್ತೆ ಈಗ, ವಿಚ್ ಇಸ್ June 4. ಆ್ಯಂಡ್ ಧುರಂಧರ್ 2ಗೆ ಈ ಮಿಡ್ಲ್ ಈಸ್ಟ್ ಮಾರ್ಕೆಟ್ ಏನಿದೆ ಅದು ಮ್ಯಾಟ್ರ್ ಆಗಲ್ಲ. ಬಿಕಾಸ್ ಅಲ್ಲಿ ಸಿನಿಮಾ ಬ್ಯಾನ್ ಆಗಿದೆ, ಆ್ಯಂಟಿ ಪಾಕಿಸ್ತಾನಿ ನರೇಟಿವ್ ಇದೆ ಸಿನಿಮಾದಲ್ಲಿ ಅಂತ. ಬಟ್ ಆ ಮೂವಿ ಟೀಮ್ ಕಡೆಯಿಂದನೂ ಏನು ಸದ್ದಿಲ್ಲ ಸದ್ಯಕ್ಕೆ. ಇನ್ನು ಅಟ್ಲೀಸ್ಟ್ ಟ್ರೈಲರ್ ಅನೌನ್ಸ್ಮೆಂಟ್ ಬರಬೇಕು, ಈ ವೀಕ್ ಒಳಗೆ ಬರಬೇಕು ಐ ಗೆಸ್. ಟಿಕೆಟ್ಸ್ ಓಪನ್ ಆಗ್ತಾ ಇದ್ದಾವೆ ಎಲ್ಲ ಕಡೆನೂ. ಐ ಹೋಪ್ ಅವರು ಆ ಡೇಟ್ಗೆ ಮಾರ್ಚ್ 19th ಬರ್ತಾರೆ ಅಂತ. ಇನ್ನು ಈಗ ಈ ಮಾರ್ಚ್ 19th ನಮ್ಮ ಕನ್ನಡ ಸಿನಿಮಾ ಬರೋ ಸಾಧ್ಯತೆ ಇದೆ, ಅದು ಲವ್ ಮಾಕ್ಟೇಲ್ 3.
ಏಪ್ರಿಲ್ನಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ರು ಸಿನಿಮಾವನ್ನು ರಿಲೀಸ್ ಆಗೋದಂತ. ಬಟ್ ಅಫ್ಕೋರ್ಸ್ March 19 ಈಸ್ ಅ ಗ್ರೇಟ್ ಡೇಟ್ ಆ್ಯಂಡ್ ಇದು ರೀಜ್ನಲ್ ಸಿನಿಮಾ ಆಗಿರೋದ್ರಿಂದ ಇದು ತುಂಬ ಒಳ್ಳೆ ಡಿಸಿಷನ್ ಆಗುತ್ತೆ ಅವರಿಗೆ ಡೆಫಿನೆಟ್ಲಿ. ಕ್ಲಾಶಲ್ಲಿ ಇದಂಥ ಪೆದ್ದಿ ಮುಂದೆ ಹೋಯಿತು, ದ ಪ್ಯಾರಡೈಸ್ ಮುಂದೆ ಹೋಯಿತು, ಲವ್ ಆ್ಯಂಡ್ ವಾರ್ ಮೊದಲೇ ಮುಂದೆ ಹೋಗಿತ್ತು ಆ್ಯಂಡ್ ಈಗ ಟಾಕ್ಸಿಕ್ ಕೂಡ ಮುಂದೆ ಹೋಯಿತು. ಇವೆಲ್ಲ 8 ತಿಂಗಳು 1 ವರ್ಷದ ಹಿಂದೆನೇ ಅನೌನ್ಸ್ ಮಾಡಿದಂಥ ಸಿನಿಮಾಗಳು ಈ ಮಾರ್ಚ್ಗೆ ಅಂತ. ಬಟ್ ಇವೆಲ್ಲ ಬಿಟ್ಟು ಈಗ ಬರ್ತಿರೋದು ಯಾವುದು, ಈ ಡಿಸೆಂಬರ್ನಲ್ಲಿ ಅನೌನ್ಸ್ ಮಾಡಿದಂಥ ಸಿನಿಮಾ ಧುರಂಧರ್. ಇದು ಸಿನಿಮಾ ಇಂಡಸ್ಟ್ರಿ ಏನು ಮಾಡೋಕ್ಕಾಗಲ್ಲ, ಪ್ಲ್ಯಾನಿಂಗ್ ಎಕ್ಸಿಕ್ಯೂಷನ್ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಒಂದೊಂದು ಸಾರಿ ಈ ರೀತಿಯ ಸಿಚುವೇಷನ್ಗಳನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಕೂಡ, ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು. ಬಟ್ ಆಸ್ ಸೈಡ್ ನಮ್ಮಂಥ ಮೂವಿ ಬಫ್ಗಳಿಗಂತೂ ಇದು ಒಳ್ಳೆ ವಿಷಯ, ಬಿಕಾಸ್ ಈ ಅನ್ವಾಂಟೆಡ್ ಕ್ಲಾಶ್ಗಳ ಮಧ್ಯೆ ಸಿನಿಮಾಗಳು ಹಾಳಾಗಬಾರ್ದು. ರೀಜ್ನಲ್ ಮೂವಿಗಳ ಮಧ್ಯೆ ಕ್ಲಾಶ್ಗಳು ಓಕೆ, ಒಂದು ತೆಲುಗು ಸಿನಿಮಾ ಅದಕ್ಕೆ ಒಂದು ಕನ್ನಡ ಸಿನಿಮಾ ಆ ಸ್ಲಾಟಲ್ಲಿ ಬರುತ್ತೆ ಅಂದರೆ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ, ಬಿಕಾಸ್ ಆ ಧೈರ್ಯ ನಾವು ತೋರಿಸ್ಬೇಕು. ಬಟ್ 2 ಪ್ಯಾನ್ ಇಂಡಿಯಾ ಸಿನಿಮಾಗಳು ಕ್ಲಾಶ್ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮಾತನಾಡೋದಕ್ಕೆ ಉಳಿದಿರೋದು KVN ಪ್ರೊಡಕ್ಷನ್ಸ್ ಬಗ್ಗೆ ಹಾಗೆ ಯಶ್ ಅವರ ಬಗ್ಗೆ. ಫಸ್ಟ್ ಪ್ರೊಡಕ್ಷನ್ಸ್ ಬಗ್ಗೆ ಬರೋದಾದರೆ ಮೋಸ್ಟ್ ಅನ್ಲಕ್ಕಿಯೆಸ್ಟ್ ಪ್ರೊಡಕ್ಷನ್ ಅಂತ ಅಂದ್ಕೊಳ್ಬೇಕೇನೋ ಸದ್ಯಕ್ಕೆ. ಅದು ಯಾಕೋ ಏನೋ ಕೈ ಹಿಡಿತಾನೆ ಇಲ್ಲ ಅವರಿಗೆ. ಸೀರಿಯಸ್ಲಿ ಈ KD ದ ಡೆವಿಲ್ ಅದಂತೂ ಮುಂದೆ ಹೋಗ್ತಾನೆ ಇದೆ, ಅದನ್ನು ಅವ್ರು ಕೈ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅದು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಬೇರೆ. ಪಾರ್ಟ್ 1 2023 ಡಿಸೆಂಬರ್ಗೆ ಬಂದು 2024 ಜೂನ್ನಲ್ಲಿ ಪಾರ್ಟ್ 2 ಬರಬೇಕಾಗಿತ್ತು. ಈಗ ನೋಡಿ ಎಲ್ಲಿದೆ ಸಿನಿಮಾ ಯಾರಿಗೂ ಗೊತ್ತಿಲ್ಲ, ಈವನ್ ಪ್ರೇಮ್ ಅವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಇನ್ನು ಪ್ರೇಮ್ ಆ್ಯಂಡ್ ದರ್ಶನ್ ಅವರ ಕೊಲಾಬ್ರೇಷನಲ್ಲಿ ಬರಬೇಕಾಗಿದ್ದಂಥ ಸಿನಿಮಾ ಅದು ಏನಾಯಿತು ಅನ್ನೋದು ನಿಮಗೆ ಗೊತ್ತಾಯಿದೆ. ಇನ್ನು ವಿಜಯ್ ಅವರ ಕೊನೆ ಸಿನಿಮಾ ಅದೊಂಥರ ಲಾಟ್ರಿ ಇದ್ದ ಹಾಗೆ. ಅನೌನ್ಸ್ ಆದಾಗಂತೂ ಅಬ್ಬಬ್ಬ KVN ಅವರು ಲಾಟ್ರಿ ಹೊಡೆದ್ರು ಅಂತ ಅಂದ್ಕೊಂಡೆ, ಬಿಕಾಸ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ಆ ಕೊನೆ ಸಿನಿಮಾ ಅನ್ನೋದು ಅಫ್ಕೋರ್ಸ್ ಒಂದು ಎಮೋಷನಲ್ ಬ್ಯಾಗೇಜ್ನ ತೊಗೊಂಡು ಬಂದಿರುತ್ತೆ ಥಿಯೇಟರ್ಗೆ ಆ್ಯಂಡ್ ಎಲ್ಲ ಕಡೆ ಇರೋ ಫ್ಯಾನ್ಸ್ ಅದನ್ನು ನೋಡ್ತಾರೆ. ಬಟ್ ಅದು ಹಂಗಾಗಲಿಲ್ಲ. ಮೊದಲಿಗೆ ಅದು ರೀಮೇಕ್ ಅನ್ನೋದು ಗೊತ್ತಾಯಿತು, ಅಲ್ಲಿ ಒಂದಷ್ಟು ಕಮ್ಮಿ ಆಯಿತು. ಈಗ ಸಿನಿಮಾನೇ ರಿಲೀಸ್ ಮಾಡೋ ಹಾಗಿಲ್ಲ ಅಂದರು ಬಿಕಾಸ್ ಆಫ್ ಎಲೆಕ್ಷನ್ಸ್ ಮುಗಿದ ಮೇಲೇ ರಿಲೀಸ್ ಮಾಡಬೇಕು ಅನ್ನೋ ಹಾಗಾಯಿತು. ಅಲ್ಲಿಗೆ ಎಲ್ಲ ಮುಗಿದೋಯ್ತು ಅದರ ಸುತ್ತ ಇದ್ದದ್ದು. ಇನ್ನು ಈಗ ಈ ಟಾಕ್ಸಿಕ್ ಯಶ್ ಇದ್ದಾರೆ, ಅವರೆಲ್ಲ ನೋಡ್ಕೊಳ್ತಾರೆ. ಅವರ ಜೊತೆ ಕೊಲಾಬ್ರೇಷನ್ ಅಂದರೆ ಅಲ್ಲಿ ಡೆಫಿನೆಟ್ಲಿ ಪ್ರೊಡ್ಯೂಸರ್ಸ್ಗೆ ಕೆಲಸ ಕಮ್ಮಿ ಆಗಿರುತ್ತೆ ಆ್ಯಂಡ್ ಸಕ್ಸಸ್ ರೇಟ್ ತುಂಬ ಇದೆ ಅವರದ್ದು. ಸೊ ಡೌಟೇ ಬೇಡ ಅನ್ನೋ ಥರದ ಒಪಿನಿಯನ್. ಬಟ್ ಈಗ ಅದು ಕಮ್ಮಿ ಆಗಿದೆ ಆ್ಯಂಡ್ ಸಿನಿಮಾ ಪೋಸ್ಟ್ಪೋನ್ ಆಗಿದೆ ಕೂಡ ಆ್ಯಂಡ್ ಸಿನಿಮಾದ ಸುತ್ತ ಸ್ವಲ್ಪ ನೆಗೆಟಿವಿಟಿ ಕೂಡ ಹುಟ್ಟಿದೆ. ಸೊ ಪಾಪ KVN ಪ್ರೊಡಕ್ಷನ್ಸ್ಗೆ ಒಂಥರ ಸಿನಿಮಾನ ರಿಲೀಸ್ ಮಾಡೋದೇನೆ ಒಂದು ಸಕ್ಸಸ್ ಅನ್ನೋ ರೀತಿ ಆಗಿಬಿಟ್ಟಿದೆ. ಬಟ್ ಅಗೇನ್ ಇವೆಲ್ಲ ಒಂದಷ್ಟು ಸಮಯದ ತನಕ ಮಾತ್ರ. ಐ ಹೋಪ್ ಅವರ ಎಲ್ಲ ಸಿನಿಮಾಗಳು ಬಿಡುಗಡೆ ಆಗಲಿ, ಹಾಗೆ ಅವು ಅವರಿಗೆ ಇನ್ನಷ್ಟು ಸಿನಿಮಾಗಳನ್ನು ಮಾಡೋ ಅಷ್ಟು ದುಡ್ಡನ್ನು, ಶಕ್ತಿನ, ಸಕ್ಸಸ್ನ ಕೊಡಲಿ ಅಂತ. ಬಿಕಾಸ್ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಪ್ರೊಡ್ಯೂಸರ್ಸ್ ಬೇಕಾಗಿರೋದ್ರಿಂದ. ಇನ್ನು ಯಶ್ ನಾರ್ಮಲಿ ಅವರು ಹೇಳಿದ ಮಾತಿಗೆ ತಪ್ಪಿಲ್ಲ ಆ್ಯಂಡ್ ಅದರಿಂದ ಅವರು ಒಳ್ಳೆ ಹೆಸರನ್ನೇ ಗಳಿಸ್ಕೊಂಡಿದ್ದಾರೆ, ಒಂದು ಒಳ್ಳೆ ಕ್ರೆಡಿಬಿಲಿಟಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಈ ಸಾರಿ ಆ ಪಿಲ್ಲರ್ ಸ್ವಲ್ಪ ಸಡಿಲ ಆಗಿದೆ ಆ್ಯಂಡ್ ಸಾವಿರಾರು ಒಪಿನಿಯನ್ಗಳು ಅದನ್ನು ಸಡಿಲ ಮಾಡ್ತಾ ಇದ್ದಾವೆ ಅಂತಲೂ ಹೇಳ್ಬೋದು. ಇನ್ಫ್ಯಾಕ್ಟ್ ಈ ಪೋಸ್ಟ್ಪೋನ್ ಡಿಸಿಷನ್ ಕೂಡ ಅವರಿಗೆ ಕಷ್ಟ ಆಗಿರುತ್ತೆ, ಬಿಕಾಸ್ ಹಿ ನೋಸ್ ಇದು ನಾರ್ಮಲಿ ಆಗಲ್ಲ ನನ್ನ ಸಿನಿಮಾಗಳಲ್ಲಿ ಅಂತ. ಸೊ ಐ ಹೋಪ್ ಈ 3 ತಿಂಗಳು ಏನಿದೆ ಅದನ್ನು ಅವರು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತ. ಬಿಕಾಸ್ ಇಫ್ ನಾಟ್ ಫಾರ್ ಯಶ್ ಬರೀ ಈಗ ಬಿಟ್ಟಿರೋವಂಥ ಪ್ರಮೋಷನಲ್ ಕಾಂಟೆಂಟ್ಗಳಿಂದ ಟಾಕ್ಸಿಕ್ ಸಿನಿಮಾನ ನೋಡಲೇಬೇಕು ಅನ್ನೋಂಥ ಆ ಎಕ್ಸೈಟ್ಮೆಂಟ್ ಸದ್ಯಕ್ಕೆ ಹುಟ್ಟಿರೋದು ಕಡಿಮೆ. ನಾರ್ಮಲಿ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ. ಬಟ್ ವಾಟ್ ಐ ಫೀಲ್ ಈಸ್ ಬುಕ್ ಮಾಡಿದ್ದೀರಾ ಅಂದರೆ ಅದರ ಕವರ್ನು ಚೆನ್ನಾಗಿ ಮಾಡಿ ಅಂತ. ಬಿಕಾಸ್ ಅದು ಕೂಡ ನಮ್ಮ ಸೇಲ್ಗೆ ಹೆಲ್ಪ್ ಮಾಡುತ್ತೆ ವಿತೌಟ್ ದ ರಿವ್ಯೂಸ್ ಅಲ್ವಾ. ಸೊ ಆ್ಯಸ್ ಸೆಡ್ ಹೋಪಿಂಗ್ ಬಿಲೀವಿಂಗ್ ಅಷ್ಟೇ. ಆಲ್ ಐಸ್ ಆನ್ ಮೇ ಈಗ, ಬಿಕಾಸ್ ಐ ಫೀಲ್ ಆವಾಗಲೇ ಹೆಚ್ಚು ಪ್ರಮೋಷನ್ ಸ್ಟಾರ್ಟ್ ಆಗೋದು ಅಂತ. ಸೊ ಇಷ್ಟು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಈ ಪೋಸ್ಟ್ಪೋನ್ನ ಬಗ್ಗೆ. ಇನ್ನು ನಿಮಗೆ ಏನು ಅನಿಸುತ್ತೆ, ನಿಮಗೆ ಖುಷಿ ಆಯಿತಾ ಇಲ್ವಾ, ನೀವು ಹೇಗೆ ನೋಡ್ತಾ ಇದ್ದೀರಾ ಈ ಡಿಸಿಷನ್ನ ಅನ್ನೋದನ್ನು ಕೆಳಗಡೆ ತಿಳಿಸಿ. ಮತ್ತೆ ಸಿಗ್ತಾ ಇರೋಣ.